ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತು ಒಂದು 2 ಸ್ಟೆಪ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದನ್ನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿ ಕಲರ್ ಬಂದು ಬ್ಲೂ ಇದೆ, ಪಲ್ಲು ಬಂದು ಯೆಲ್ಲೋ ಇದೆ. ನನಗೆ ಕಾಂಬಿನೇಷನ್ ಕಲರ್ ಇರೋದ್ರಿಂದ 2 ಸ್ಟೆಪ್ ಡಿಸೈನ್ನ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟು ನಾನಿಲ್ಲಿ ಬ್ಲೂ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡು ನಾಟಾಕಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಸೀರೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ನೋಡಿ, 2 ಟೈಮ್ಸು ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸಲ ಲಾಕ್ನ ಮಾಡಿಕೊಂಡು ಇಲ್ಲಿಂದ 5 ಚೈನ್ನ ತೊಗೋತೀನಿ. 2 3 4 5 ಚೈನ್ನ ಹಾಕ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಆದಮೇಲೆ ಇಲ್ಲಿಂದ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೋತೀನಿ. ಇಲ್ಲಿ ನಾನು 6 ಚೈನ್ನ ತೊಗೋತೀನಿ. 5 ಚೈನ್ ಆದಮೇಲೆ 6 ಚೈನ್ನ ತೊಗೊಳ್ಳೋಣ. 6 ಚೈನ್ನ ಹಾಕ್ಕೊಂಡು ನೋಡಿ, ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು 2 ಪಾಯಿಂಟ್ ಈ ರೀತಿ ಯು ಶೇಪಲ್ಲಿ ಬರೋ ಥರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಡಿ, 1-2 ಪಾಯಿಂಟು ಒಳಗಡೆಗೆ ನೋಡಿ, ಈ ರೀತಿ ಯು ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 5 ಚೈನ್ 3 4 5 ಚೈನ್ನ ಹಾಕ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಟಾಗಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 6 ಚೈನ್ ನೋಡಿ, ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕು, 5 ಚೈನ್ ಆದಮೇಲೆ ಮತ್ತೆ 6 ಚೈನು. ಇಲ್ಲಿ ನಮಗೆ ಆರ್ಚ್ ಬರುತ್ತೆ. 6 ಚೈನ್ನ ಹಾಕಿ ಲಾಕ್ ಮಾಡಿದಾದಮೇಲೆ ಮತ್ತೆ 5 ಚೈನ್. ಇವಾಗ 5 ಚೈನ್ ಆದಮೇಲೆ ಇಲ್ಲಿ 6 ಚೈನ್ನ ತೊಗೊಳ್ಳೋಣ. 3 4 5 6 ನೋಡಿ, 6 ಚೈನ್ನ ಹಾಕ್ಕೊಂಡು ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ನಮಗೆ ಇವಾಗ 6 ಚೈನ್ ಅಂದರೆ ಒಂದು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಯು ಶೇಪಲ್ಲಿ ಬರುತ್ತೆ. ನೋಡಿ, ಈ ರೀತಿ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 5 ಚೈನ್ನ ತೊಗೊಳ್ಳೋಣ. ಇದು ನಮಗೆ ಫಸ್ಟ್ ಸ್ಟೆಪ್ಪು, ಅಂದರೆ ಬೇಸ್ ಲೈನು. 5 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಆದಮೇಲೆ 6 ಚೈನ್. ಇದು ನಮಗೆ ಬೇಸ್ ಲೈನ್ ಬರುತ್ತೆ. ಫಸ್ಟು ನಮಗೆ ಬೇಸ್ ಲೈನ್ ನೀಟಾಗಿರಬೇಕು. ಬೇಸ್ ಲೈನ್ನ ನೀಟಾಗಿ ಲಾಕ್ ಮಾಡಬೇಕಾದ್ರೆ ಎಲ್ಲನೂ ಕೂಡ ಸ್ಟ್ರಿಂಕ್ ಆಗದೆ ಇರೋ ರೀತಿ ಲಾಕ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳೋಣ. 6 ಚೈನ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೋಬೇಕು. ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾವು ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, 5 ಚೈನು ಮತ್ತು 6 ಚೈನು ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಮತ್ತು 6 ಚೈನ್ ಈ ರೀತಿ 5 ಚೈನು 6 ಚೈನು 5 ಚೈನ್ ಈ ರೀತಿ ಫುಲ್ಲು ಬೇಸ್ ಲೈನು ನಾವು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಈ ರೀತಿ 2 ನಾಟ್ ಹಾಕ್ಕೊಂಡು ಅಂದರೆ 2 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಮತ್ತು ನಾನಿಲ್ಲಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬೇಸ್ ಲೈನ್ನ ಬಿಟ್ಟರೆ 2 ಸ್ಟೆಪ್ ಡಿಸೈನು. ನೀವು ಬೇಸ್ ಲೈನು ತೊಗೋತೀನಿ ಅಂತ ಹೇಳಿದ್ರೆ 3 ಸ್ಟೆಪ್ ಡಿಸೈನ್ ಆಗುತ್ತೆ. ನೋಡಿ, ಫಸ್ಟು ನಾವಿಲ್ಲಿ ಏನು 2 ಲಾಕ್ನ ಮಾಡ್ಕೊಂಡಿರ್ತೀವಲ್ವ, ಅದ್ರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಗ್ಯಾಪಲ್ಲಿ ನೋಡಿ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, 6 ಚೈನ್ ಗ್ಯಾಪ್ ಏನಿದೆ ಈ 6 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ನಾವಿಲ್ಲಿ ಡಬಲ್ ಕ್ರೋಶನ ಮಾಡಿಕೊಂಡು ಆರ್ಚನ್ನು ಮಾಡ್ಕೊಳ್ಳೋಣ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಕಂಬನ ಮಾಡಬೇಕಾದ್ರೆ ತುಂಬ ಎಳೆದು ಮಾಡೋಕ್ಕೆ ಹೋಗಬೇಡಿ.
ಮೀಡಿಯಮ್ಮಾಗಿ ಈ ರೀತಿ ಎಲ್ಲ ಕಂಬಗಳನ್ನು ಒಂದೇ ಲೆವೆಲಲ್ಲಿ ಮಾಡಿಕೊಂಡು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡ್ರೆ ಅದನ್ನು ಡಬಲ್ ಕ್ರೋಶ ಕಂಬ ಅಂತ ಹೇಳ್ತೀವಿ. ನೋಡಿ, ಆರ್ಚ್ನ ಮಾಡಬೇಕಾದ್ರೆ ಕಂಬಗಳೆಲ್ಲ ಒಂದೇ ಲೆಂತಲ್ಲಿ ಇರಬೇಕು. ಆವಾಗ ನಮಗೆ ಆರ್ಚು ನೀಟಾಗಿ ಬರುತ್ತೆ. ನಾನಿಲ್ಲಿ 12 ಕಂಬಗಳನ್ನ ಮಾಡ್ಕೋತೀನಿ. 6 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು. ನೀಟಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಮಗೆ 5 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಆರ್ಚನ್ನು. 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಅಲ್ಲೇ 5 ಚೈನ್ ಗ್ಯಾಪಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನಮಗೆ ಆ 5 ಚೈನ್ ಗ್ಯಾಪಲ್ಲಿ ಒಟ್ಟು 2 ಸಿಂಗಲ್ ಕ್ರೋಶ ಬರಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದನೇ ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ನೋಡಿ 6 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಕಂಬನ ಮಾಡಿಕೊಂಡು ಆರ್ಚ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನಾವು ಹಿಂದೆ ಏನು ಆರ್ಚನ್ನು ಮಾಡಿಕೊಂಡ್ವೋ ಅದೇ ರೀತಿ ಇಲ್ಲೂ ಕೂಡ 12 ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನು ಮಾಡ್ಕೊಳ್ಳೋಣ. ಕಂಬಗಳನ್ನ ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ಆರ್ಚು. ನೋಡಿ, ಇದೇ ರೀತಿಯಾಗಿ ನಾನು ಫುಲ್ಲು ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ, ನಾನಿಲ್ಲಿ ಆರ್ಚನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ವಾ, ಈ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ. 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ, ಒಟ್ಟು 2 ಸಿಂಗಲ್ ಕ್ರೋಶ ಬರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು. ನಾವು ಇದೇ ರೀತಿ ಫುಲ್ಲು ಸ್ಯಾರಿ ಕಂಟಿನ್ಯೂ ಮಾಡ್ಕೋಬೇಕು ಆರ್ಚನ್ನು. ನೋಡಿ, ಇಲ್ಲಿ ಮತ್ತೆ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. ಇದೇ ರೀತಿ ನಾವು ಫುಲ್ಲು ಸ್ಯಾರಿ ಆರ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ಲು ಸ್ಯಾರಿ ನಾನು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡೋದಕ್ಕೆ ಇಲ್ಲಿ ಯೆಲ್ಲೋ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇದು ಲಾಸ್ಟ್ ಸ್ಟೆಪ್ಪು. ನೋಡಿ, ನಾವೇನಿಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಥರ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಅದೇ ಥರ ಅದೇ ಜಾಗದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೋಡಿ, 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ಲ, ಅದೇ ಸಿಂಗಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಚೈನ್ ಗ್ಯಾಪಲ್ಲಿ ಈ ರೀತಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವಿಲ್ಲಿ ಆರ್ಚಲ್ಲಿ ಕಂಬಗಳನ್ನ ಏನು ಮಾಡ್ಕೊಂಡ್ವೋ ಆ ಕಂಬಗಳ ಮೇಲ್ಗಡೆ ಏನು ಚೈನ್ ಗ್ಯಾಪ್ ಇರುತ್ತೆ ಆ ಚೈನ್ ಗ್ಯಾಪಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವ, ಈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, ಸಿಂಗಲ್ ಕ್ರೋಶ ಅಂದರೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನಾವು ಕಂಬದೊಳಗಡೆ ಹಾಕಬಾರ್ದು. ಏನಿಲ್ಲಿ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಆ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನು ಬಂದ್ ಮಾಡ್ಕೊಳ್ಳೋದು. ನೋಡಿ, ನನ್ನಲ್ಲಿ 5 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡನ್ನು ಮೇಲ್ ಮಾಡಿ ಈ ರೀತಿ ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಬೀಡನ್ನು ಕೂಡ ನೋಡಿ ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಆ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನನ್ನು ಹಾಕ್ಕೊಂಡು ಈ 3 ಚೈನನ್ನು ಕೂಡ
ಲಾಕ್ ಮಾಡೋಣ. 3 ಚೈನನ್ನು ನೋಡಿ, ಇಲ್ಲಿ ಮಧ್ಯ ಒಂದು ಚೈನ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮಧ್ಯ ಒಂದು ಚೈನ್ ಗ್ಯಾಪನ್ನು ಬಿಡಬೇಕು. ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಇಲ್ಲಿ ನಿಮಗೆ ಬೀಡ್ ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಬೀಡ್ ಆದಮೇಲೆ ಡೈರೆಕ್ಟಾಗಿ ಇದನ್ನು ಈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ನೆಕ್ಸ್ಟ್ ಇವಾಗ ಚೈನ್ಗಳೇನಿದೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನಮಗೆ ಆ ಮಧ್ಯ 3 ಚೈನ್ ಗ್ಯಾಪ್ ಏನು ಹಾಕ್ಕೊಂಡ್ವಿ ಅದು ಕುಚ್ಚು ಕಟ್ಟೋದಕ್ಕೆ. ನೀವು ಬೀಡ್ ಬೇಡ ಅಂತ ಹೇಳಿದ್ರೆ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ, ಇಲ್ಲಿ ಆರ್ಚ್ ಎಂಡ್ ತನಕ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ. ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಮಧ್ಯದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಚೈನ್ ಗ್ಯಾಪ್ ಕಾಣಿಸುತ್ತೆ ನೋಡಿ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ಆರ್ಚು ಕಂಬದ ಮೇಲ್ಗಡೆ ಇರೋವಂಥ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, 2 ಲೂಪನ್ನು ಒಂದು ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಕುಚ್ಚು ಮಧ್ಯಕ್ಕೆ ಬರೋ ರೀತಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ಇಲ್ಲಿ 5 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಇದನ್ನು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಚೈನ್ ಗ್ಯಾಪಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್. ಇಲ್ಲಿ ನೀವು 3ನಾರು ತೊಗೋಬೋದು, 2 ಚೈನ್ ಆದರೂ ತೊಗೋಬೋದು. 3 ಚೈನ್ ಹಾಕಿ ಮಧ್ಯ ಒಂದು ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಎಲ್ಲ ಚೈನ್ ಗ್ಯಾಪಲ್ಲೂ ಸಿಂಗಲ್ ಕ್ರೋಶನ ಮಾಡಿಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ನಾವಿಲ್ಲಿ ಏನು ಫುಲ್ ಆರ್ಚನ್ನು ಮಾಡ್ಕೊಂಡಿದ್ದೀವೋ ಆ ಆರ್ಚು ಮೇಲ್ಗಡೆ ಇದೇ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ, ಅಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಆರ್ಚ್ ಮೇಲ್ಗಡೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಕುಚ್ಚನ್ನು ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಡಿಸೈನು ಫೈನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಬೇಕು. ನಾನಿಲ್ಲಿ ಕುಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 120 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಡಬಲ್ ಕಲರ್ನು ಕೂಡ ತೊಗೊಂಡಿದ್ದೀನಿ. ನೋಡಿ, ಫೈನಲ್ ಆಗಿ ಕುಚ್ಚನ್ನು ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಡಿಸೈನ್ ಅಂತೂ ತುಂಬ ನೀಟಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕೂಡ ಇದೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.